ನೀ ಊರಿಗೆ ಬಾರೆ ಲಚ್ಚಿ ಗಡ್ಗೆ ಇಟ್ಕೊಂಡು, ನೀ ಊರಿಗೆ ಬಾರೆ ಲಚ್ಚಿ ಗಡ್ಗೆ ಇಟ್ಕೊಂಡು, ನಾ ನೋಡಕ್ ಬರ್ತೀನಿ ನಿನ್ನ, ನಾ ನೋಡಕ್ ಬರ್ತೀನಿ ನಿನ್ನ ಕೋಳಿ ತಗೊಂಡು. ಟ ಟ ಟ ಟ. ನಾವು ಬರ್ತೀವಿ ಕಣೆ ಕೋಳಿ ತಗೊಂಡು. ಬರ್ರಿ ಬರ್ರಿ ಬರ್ರಿ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ಏನ್ ಗೊತ್ತಾ? ಗಡ್ಗೆ ಚಿಕನ್ ಮಸಾಲ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ತಡ ಮಾಡೋದ್ ಬೇಡ, ಬನ್ನಿ ಹೋಗೋಣ ದಾವಣಗೆರೆ ಅಮ್ಮನ ಕೈ ರುಚಿಗೆ. ಕೋಳಿ ಕುಯ್ಕೊಂಬ, ನಾ ಬಿಸಿನೀರ್ ಇಡ್ತೀನಿ. ಸರಿ ಲಕ್ಷ್ಮಿ ನೋಡದೆ ಈ ತರ ಎಲ್ಲ ಸ್ವಚ್ಛ ಆತ. ಬಿಸಿನೀರಾಗ ಎದ್ದೆತ್ತಾಗಿದ್ರಿ ಆತತ್ ನೋಡಿ. ಲಕ್ಷ್ಮತೆ, ಬೇಗ ಬೇಗ ಚಿಕನ್ ಹೊಡ್ಕೊಂಡು, ಅರ್ಧ ಆಗೈತಿ ಈಗ. ಇನ್ನೊಂದ್ ಸ್ವಲ್ಪ ಬೇಗ ಬೇಗ ಇದ್ ನೋಡ್ಕೊಂಡು ಹೋಗ್ಬಿಡೋಣ. ನೋಡ್ ಲಕ್ಷ್ಮತೆ, ಲೆಗ್ ಪೀಸ್ ನಿಂಗ್ ಬೇಕಾ? ನನಗೆ ಬರ್ಬೇಕದು. ಆಯ್ತು, ನಿನ್ಗೆ ಇದು. ಲಕ್ಷ್ಮತೆ, ಚಿಕನ್ ಎಲ್ಲ ಹೆಚ್ಚಿದ್ದಾತು. ಹೋಗ್ ಬಡ ಬಡ ಗಡಿಗೆ ಚಿಕನ್ ಮಾಡಕ್ಕೆ ರೆಡಿ ಮಾಡ್ಕೋಣ. ಏನಂತೀಯ? ಬಾ ಹೋಗೋಣ ಬಾ. ಲಕ್ಷ್ಮತೆ, ಚೆನ್ನಾಗ್ ಚಿಕನ್ ತೊಳ್ಕೊಂಡ್ಬಿಡ್ತೀಯಾ? ಉಪ್ಪು ಹಾಕ್ಲಾ? ಮತ್ತೆ ಚೆನ್ನಾಗ್ ಗಡಿಗೆ ತೊಳ್ಕೊಂಡ್ಬಿಡು. ಗಡಿಗೆ ಚಿಕನ್ನಿಗೆ ಮಸಾಲೆ ಎಲ್ಲ ಹುರ್ಕೊಳೋಣ. ಏನೇನ್ ಹಾಕಿದೀನಿ ನೋಡ್ಕ. ಒಣಮೆಣಸಿನ್ಕಾಯಿ, ಧನಿಯಾ, ಚಕ್ಕೆ, ಏಲಕ್ಕಿ, ಲವಂಗ, ಕಲ್ಲುವು. ಲಕ್ಷ್ಮತೆ, ಇದನ್ನ ಚೆನ್ನಾಗ್ ಕುಟ್ಟಿ ಪುಡಿ ಮಾಡ್ಕೊಂಡ್ ಬರ್ತೀಯಾ? ತಗತ್ತೆ. ಗಡಿಗೆ ಚಿಕನ್ಗೆ ಬೇಕಾಗೋ ಸಾಮಗ್ರಿಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಕುಟ್ಟಿ ಪುಡಿ ಮಾಡಿದ ಮಸಾಲೆ: ಈರುಳ್ಳಿ, ಟೊಮೊಟೊ, ಪುದೀನ, ಮೆಂತೆ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಮತ್ತೆ ಚಿಕನ್, ಎಣ್ಣೆ, ಎವರೆಸ್ಟ್ ಚಿಕನ್ ಮಸಾಲ. ಲಕ್ಷ್ಮತೆ, ಗಡಿಗೆ ಚಿಕನ್ ಮಾಡಕ್ಕಿಂತ ಮುಂಚೆ ಒಂದ್ ಮ್ಯಾರಿನೇಟ್ ಮಾಡ್ಕೋಬೇಕು. ಮಾಡ್ಕೊಳಣ? ಫಸ್ಟ್ ಏನ್ ಮಾಡ್ಬೇಕು ಅಂತ, ಚಿಕನ್ ತಗೋಬೇಕು. ನಾ ಒಂದೊಂದೇ ಐಟಮ್ಸ್ ಹೇಳ್ತೀನಿ, ನೀನ್ ಹಾಕಂತ ಹೋಗೇನು. ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಕುಟ್ಟಿ ಪುಡಿ ಮಾಡಿದ ಮಸಾಲೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿಣ, ಉದ್ದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೊಟೊ. ಲಕ್ಷ್ಮತೆ, ಇದ್ರಲ್ಲಿ ಒಂದ್ ಏನ್ ಗೊತ್ತಾ? ಎಲ್ಲಾ ಹಸಿ ಹಸಿದೆ ಹಾಕ್ಬೇಕು ನೋಡು. ಒಂದು ಮುಷ್ಟಿ ಗಾತ್ರದಷ್ಟು ಮೆಂತೆ ಸೊಪ್ಪು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಎವರೆಸ್ಟ್ ಚಿಕನ್ ಮಸಾಲ, ಅಡಿಗೆ ಎಣ್ಣೆ. ಎಣ್ಣೆ ಹಾಕೋದ್ರಿಂದ ಮಸಾಲೆ ಎಲ್ಲ ಚಿಕನ್ಗೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಈಗ ಲಕ್ಷ್ಮತೆ, ಇವನ್ನೆಲ್ಲ ಹಾಕಿದೀವಲ್ಲ, ಇದನ್ನ ಚೆನ್ನಾಗಿ ಕಲ್ಸ್ಬೇಕು ನೋಡತ್ತೆ. ಇದಾತಲ್ಲ ಇಷ್ಟು. ಈಗ ಇದನ್ನ ಒಂದ್ ಅರ್ಧ ಗಂಟೆ ನೆನೆಯಕ್ ಬಿಡೋಣ, ಆಯ್ತಾ? ಲಕ್ಷ್ಮತೆ, ಈಗ ಸುತ್ತಲಿಗೂ ಎಣ್ಣೆ ಹಾಕು. ಈಗ ಇದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ. ಲಕ್ಷ್ಮತೆ, ಮ್ಯಾರಿನೇಟ್ ಆಗಿದ್ದನ್ನ ಇದ್ರೊಳಗ ಹಾಕ್ಬಿಡು. ಎಲ್ಲ ಹಸಿದೆ ಕಲ್ಸ್ಕೋಬೇಕಲ್ಲ. ಈಗ ಈ ಮ್ಯಾರಿನೇಟ್ ಮೇಲ್ಗಡೆ ಐತಲ್ಲ, ಸ್ವಲ್ಪ ಪುದೀನ, ಕೊತ್ತಂಬರಿ ಹಾಕ್ಬಿಡತ್ತೆ. ಇಷ್ಟಾದ್ಮೇಲೆ ಚೆನ್ನಾಗಿ ದಮ್ ಕಟ್ಸ್ಬೇಕು ನೋಡತ್ತೆ. ಈಗ ದಮ್ ಕಟ್ಸಿ ಒಲೆ ಮೇಲೆ
ಲಕ್ಷ್ಮತೆ ನಾವ್ ಮಾಡಿರೋಂತ ಗಡಿಗೆ ಚಿಕನ್ ಹೇಗಾಗಿದೆ ನೋಡೋಣ. ಈ ಫಸ್ಟ್ ಇದನ್ನ ಜಮ್ ಕಟ್ಸಿವಲ್ಲ ತೆಗೆಂತಡಿ. ಎಷ್ಟು ಚೆನ್ನಾಗ್ ಕೊತ್ತ ಕೊತ್ತ ಕುದೀತಾ ಐತಲ್ಲ. ಬಾಳ ಚೆನ್ನಾಗಿ ಮಾಡಿದಾರ ನೋಡಿ. ಎಷ್ಟು ಘಮ ಘಮ ಆತತ್ತಲೆ ಬೆಂದತಾಶ ಎಲ್ಲ ಇದಾಗೈತಿ, ಈಗ ಬೆಂದೈತಿದು. ಈಗ ಇಳಿಸ್ಬಿಡೋಣ ಇದನ್ನ. ಇಳಿಸಿ ನಮಗ್ ಬಂದಿರೋ ಅಂತ ಅತಿಥಿಗಳಿಗೆ ಫಸ್ಟ್ ಹಾಕೊಟ್ಟು ಆಮೇಲೆ ನಾವು ಟೇಸ್ಟ್ ನೋಡೋಣ. ಏನಂತೀರಾ? ಎಷ್ಟು ಬಂದಿದ್ದಾರೆ? ಇವತ್ತು ದಾವಣಗೆರೆ ಅಮ್ಮ ಕೈ ರುಚಿ ಅಡಿಗೆ ಮನೆಗೆ ಗೆಸ್ಟ್ ಆಗಿ ಬಂದಿದ್ದಾರೆ ಕೊಟ್ರೇಶ್ ಅಣ್ಣ ಅವರು ನಮ್ಮ ಅಡಿಗೆ ಹೇಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ. ತೊಳಿ ಸರ್. ನಮಸ್ತೆ ಸರ್. ಒಳ್ಳೆದಾಗ್ಲಿ. ಇವ್ರ ಸಪೋರ್ಟ್ ತುಂಬಾ ಇದೆ ನಮಗೆ. ಏನು ನಾವು ಮನೆಯಿಂದ ಬರೋದು ಹೋಗೋದು ಈಗ ಬಹಳಷ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ ಇವರು. ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಮಾಡಿದೀವಿ ನಾವು ಕಟಕ್ ರೊಟ್ಟಿ, ಕಡಗಲ ರೊಟ್ಟಿ ಮತ್ತೆ ಚಿಕನ್, ಗಡಿಗೆ ಚಿಕನ್. ನೇಹ, ನಿನ್ನ ಪ್ರೀತಿಯ ಪರಿಚಯ ಮಾಡಿಸ್ರಿ. ನನ್ನ ಮಗಳು ನೇಹ ಅಂತ. ಇವರ ಅಮ್ಮನ ಕೈ ರುಚಿಯ ತಂಡದ ಆತ್ಮೀಯ ಪ್ರೀತಿಯ ಒಬ್ಳ ಫ್ಯಾನ್, ಅಭಿಮಾನಿ. ಫೋನ್ ಮಾಡ್ತಾ ಇರ್ತಾರೆ ನಮಗೆ. ಅವರೇ ಫಸ್ಟ್ ಟೇಸ್ಟ್ ನೋಡಿ ಅವರೇ ಹೇಳ್ಬಿಡ್ಲಿ. ಅವರ ಫೇವ್ರೇಟ್ ಆದ ಚಿಕನ್ ಮತ್ತೆ ಕಡಕಲ್ ರೊಟ್ಟಿ, ಗಡಿಗೆ ಚಿಕನ್ ಹೇಗಿದೆ ಟೇಸ್ಟ್? ಉಪ್ಪು ಖಾರ ಹುಳಿ ಚೆನ್ನಾಗಿದನ? ಪಕ್ಕನ? ಫ್ರೆಂಡ್ಸ್, ನಮ್ಮ ಮಗಳು ಹೇಳ್ತಿದ್ದಾಳೆ ಚೆನ್ನಾಗಿದ್ದಾಳೆ ಅಂತ. ನಾನು ನೋಡ್ತೀನಿ, ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಖಾರ, ಉಪ್ಪು, ಹುಳಿ, ಸೊಪ್ಪಿನ ಸ್ವಾದ ತುಂಬಾ ಚೆನ್ನಾಗಿದೆ, ಅಲ್ಟಿ ಆಗಿದೆ. ನೀವು ಮನೇಲಿ ಮಾಡಿ ಟೇಸ್ಟ್ ನೋಡಿ ರಿಪ್ಲೈ ಕೊಡಿ. ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮಗೆ. ತುಂಬಾ ಥ್ಯಾಂಕ್ಸ್ ಯು ಸೋ ಮಚ್. ಥ್ಯಾಂಕ್ ಯು. ಅಮ್ಮನ ಕೈ ರುಚಿಗೆ ನಮ್ಮ ಒಂದು ಹ್ಯಾಂಡ್ಸ್ ಅಪ್. ಥ್ಯಾಂಕ್ ಯು ಸರ್. ದಾವಣಗೆರೆ ಅಮ್ಮನ ಕೈ ರುಚಿ. ಥ್ಯಾಂಕ್ ಯು. ದಾವಣಗೆರೆ ಅಮ್ಮ ಕೈ ರುಚಿ ಟೀಮ್ ನಾವು ಮಾಡಿರೋಂತ ಗಡಿಗೆ ಚಿಕನ್ ಮಸಾಲ ಜೊತೆಗೆ ಕಟಕ್ ರೊಟ್ಟಿ ಕಾಂಬಿನೇಷನ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳೋಣವಾ? ಬನ್ರಿ ಹಂಗಾದ್ರೆ. ನಿಂದೆ ಲಕ್ಷ್ಮತೆ, ನಿನ್ ಫೇವ್ರೇಟ್ ಚಿಕನ್ ಲೆಗ್ ಪೀಸ್ ಹಾಕಿದೆ. ಅಮ್ಮ ನಿನಗೂ ಒಂದ್ ಲೆಗ್ ಪೀಸ್. ನಿನಗೂ ಐತೆ, ಎಲ್ಲರಿಗೂ ಐತೆ. ಸೂಪರ್ ಆಗಿದೆಲ್ಲ. ಹದವಾಗಿ ಚಿಕನ್ ಬೆಂದೈತೆ. ಉಪ್ಪು ಖಾರ ಹುಳಿ ಎಲ್ಲೆಷ್ಟು ಹದವಾಗಿ ಬಿದ್ದೈತೆ ನೋಡಲ್ಲ. ಆ ಗಡಿಗೆ ಫ್ಲೇವರು ವಾವ್, ಸೂಪರ್. ಒಟ್ನಲ್ಲಿ ನಾವು ಮಾಡಿರೋಂತ ಮಸಾಲೆ ಮತ್ತು ಕಟಕ್ ರೊಟ್ಟಿ ಸೂಪರ್. ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.